ಜೀವನದ ಜಂಜಾಟದಲ್ಲಿ ಮಾನಸಿಕ ನೆಮ್ಮದಿ ಸಿಗಬೇಕಾದರೆ ದೇವಾಲಯಗಳ ಸನ್ನಿಧಿಯಲ್ಲಿ ಭಜನೆ ಮಾಡುವುದರಿಂದ ಮಾನವನಿಗೆ ನೆಮ್ಮದಿ ಸಿಗುತ್ತದೆ ಎಂದು ಕೈವಾರ ಟ್ರಸ್ಟ್ನ ಮೆಂಬರ್ ನರಸಿಂಹ ಹೇಳಿದ್ದಾರೆ. ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮದ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಸೇವಾ ಟ್ರಸ್ಟ್ ವತಿಯಿಂದ ಭಜನಾ ಮಂಡಳಿಯ ಮತ್ತು ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಜನೆಗೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸ್ಥಾನವಿದೆ, ದೊಡ್ಡ ಇತಿಹಾಸವೂ ಇದೆ. ಭಜನೆಯ ಮೂಲಕ ಏಕಾಗ್ರತೆ, ನೆಮ್ಮದಿ, ಶಾಂತಿಯನ್ನು ಸಂಪಾದಿಸಲು ಸಾಧ್ಯವಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕೆ ನರಸಿಂಹಪ್ಪ, ವಿಶ್ವಸ್ತ ಮಂಡಳಿಯ ಸದಸ್ಯರು, ಶ್ರೀ ಕ್ಷೇತ್ರ ಕೈವಾರ ಕೃಷ್ಣಪ್ಪ ಸ್ವಾಮಿ, ಬಾಗೇಪಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರು, ಗುಡಿಬಂಡೆ ತಾಲೂಕು ಅಧ್ಯಕ್ಷರು ಅಶ್ವತ್ಥಪ್ಪ ಹಾಗೂ ಸದಸ್ಯರು, ಚೇಳೂರು ತಾಲೂಕು ಅಧ್ಯಕ್ಷರು ಬೈಯಪ್ಪ ಹಾಗೂ ಸದಸ್ಯರು ಇದ್ದರು. ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ. ब्रह्मा गुरु विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः। श्री प्रसन्न अमरनाथ एकदंता मूषक वाहन वेदमु
ಕೋರುತ್ತಾ ಇದೇ ಗ್ರಾಮ ಪಂಚಾಯಿತಿ 14 ಹಳ್ಳಿಗಳಿಂದ ಆಗಮಿಸಿದಂತಹ ಎಲ್ಲ ನನ್ನ ಭಕ್ತಾದಿಗಳಿಗೂ ಪದೇ ಪದೇ ಕೋರುತ್ತಾ ಇವಾಗ ಪೋಲಾನಪಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಿಂದ ಆಗಮಿಸಿದಂತಹ ಗುರುಗಳಿಗೆ ಇವಾಗ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಪೋಲಾನಪಲ್ಲಿ ಗ್ರಾಮ ಪಂಚಾಯಿತಿ ಯಗಪಲ್ಲಿ ಸುಬ್ರಾಯಪ್ಪ ಗುರುಗಳು. ముదుకోలపల్లి నారాయణప్ప ముదుకోలపల్లి ఎదుటి కోరుతూ వాళ్ళకి చెప్పండి. తబలాలు కొట్టు నాలో సమయం అప్పటి కొట్టు తబలాలు కొట్టు బాగా పోలనాయకపల్లి భజన మండలి అంత భజన అంతా రాని ముందు కండమ్మా. పోలనాయకపల్లి భజనలో అంత ముందు భజన గురించి ఒక మాట చెప్తారో అది మీతో మరి మరి కుటుంబాలని కోరుకుంటున్నాము. తెలుగు తాలూకు కమిటీ చేసి ఇక్కడ ప్రోగ్రాము ట్రస్ట్ మీటింగ్ పెట్టుకొని స్వామి మీరు మా గ్రామానికి అందరూ దయచేసి మా గ్రామస్తులతో మా భజన భక్తాలతో అందరినీ పిలుస్తాము, మీరు వచ్చి సహకరించాలా అని చెప్పి ఇంతమంది చేరిన దానికి కారణము ఈ పంచాయతీ గ్రామస్తులు అందరూ చేరి ఈ కార్యక్రమం పూనుకోండి. కాబట్టి వాళ్ళకు మనము ఈ సమితి నుంచి మనము పూలమాల అర్పిస్తాము. బైరెడ్డి సుబ్బరాయప్ప క్లాసులు అయిపోయినాయి సమయ సుబ్రాయిబ్ సమయ సమయ క్లాసులు అయిపోయినాయి సమయ క్లాస్ నేను సమయ వచ్చింది కదా సమయ ఏ మనం కాదు చేసేది ఇదిగోండి సమయ. ಈ ದಿನ ಪೋಲನಾಯಕನಪಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಯೋಗಿನಾರಾಯಣ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಭಕ್ತಿ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಗುಡಿಬಂಡ ಬಾಗೇಪಲ್ಲಿ ಚೇಳೂರು 3 ತಾಲೂಕುಗಳಲ್ಲಿ ನಮ್ಮ ಅತಿ ಹೆಚ್ಚಿನ ಭಜನಾ ಟೀಮ್ಗಳನ್ನು ಹೊಂದಿರತಕ್ಕಂಥ 3 ತಾಲೂಕುಗಳು. ಕೈವಾರದಲ್ಲಿ 5,000 ಭಜನಾ ಟೀಮ್ಗಳಿದೆ. ಅದರಲ್ಲಿ ನಮ್ಮ 3 ತಾಲೂಕಿನಲ್ಲೇ 500 ಭಜನಾ ಟೀಮ್ಸ್ ಇದೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಜನಾ ಭಕ್ತರು ಇರುವಂಥ ನಮ್ಮ 3 ತಾಲೂಕುಗಳು. ಮೊದಲೆಲ್ಲ ಒಂದೇ ವಿಧಾನಸಭಾ ಕ್ಷೇತ್ರ ಇತ್ತು, ಈಗ 3 ತಾಲೂಕಾಗಿದೆ. ಆದರೂ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಈ ಕಾರ್ಯಕ್ರಮ ಮುಟ್ಟಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ 3 ತಾಲೂಕುಗಳಲ್ಲಿ ಒಳ್ಳೆಯ ಸಂಘಟನೆ ಏರ್ಪಾಟ್ ಮಾಡಿಕೊಂಡಿದ್ದಾರೆ. ಈಗ ಆ ಒಂದು ಪ್ರತಿಫಲವಾಗಿ ಈಗ ಚೇಳೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಇದು.
ಮೊಟ್ಟ ಮೊದಲ ಕಾರ್ಯಕ್ರಮ ಅಂದರೆ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ಜನರನ್ನು ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದು, ಸತ್ಸಂಗ, ಸದ್ಬುದ್ಧಿ, ಸನ್ಮಾರ್ಗ. ಈಗಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಏನೇನೋ ಎಲ್ಲ ಕೆಲಸಕ್ಕೆ ಬಾರ್ದು ಕೆಲಸಗಳೇ ಪ್ರತಿದಿನ ಎದ್ದರೆ ಅಲ್ಲಿ ಕೊಲೆ ಇಲ್ಲಿ ಕೊಲೆ, ಆಕ್ಸಿಡೆಂಟು ಇಲ್ಲಿ ಆಕ್ಸಿಡೆಂಟು, ಅವ್ರು ಅಷ್ಟು ಲೂಟಿ ಮಾಡಿದ್ದಾರೆ ಇವರು ಇಷ್ಟು ಲೂಟಿ ಮಾಡಿದ್ದಾರೆ, ಪ್ರತಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ವಿಚಾರ ಓದ್ತೀವಿ ಹೊರತು ಭಕ್ತಿ ವಿಚಾರ, ಮೋಕ್ಷದ ವಿಚಾರ ತಿಳಿದು ಮನಸ್ಸಿಗೆ ತೃಪ್ತಿ ಆಗುವಂಥ ವಿಚಾರಗಳು ನಮ್ಮ ಪತ್ರಿಕೆಗಳಲ್ಲಿ ಬರ್ತಾ ಇಲ್ಲ, ನಮ್ಮ ಮೀಡಿಯಾಗಳಲ್ಲೂ ಬರ್ತಾ ಇಲ್ಲ. ಯಾಕಂದರೆ ಅಂಥ ಕಾರ್ಯಕ್ರಮ ನಡೆದ್ರೆ ಅವ್ರು ಪ್ರಚಾರ ಮಾಡ್ತಾರೆ, ಯಾವ ನಡೆಯಲಿಲ್ಲ ಅವ್ರು ಎಲ್ಲಿ ಪ್ರಚಾರ ಮಾಡ್ತಾರೆ. ಹೆಚ್ಚು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೇನೋ, ಇದಕ್ಕೊಂದು ಹೆಚ್ಚಿನ ಬಲ ಬಂದಿದೆಯೇನೋ ಅನ್ನಿಸ್ತಾ ಇದೆ ಇವತ್ತಿನ ಈ ನಿಮ್ಮ ಒಂದು ಸಂಘಟನೆ, ಈ ಒಂದು ಕಾರ್ಯಕ್ರಮ ನೋಡಿದ್ರೆ. ಮುಗಿಸಿದ್ರು ಏನಪ್ಪ ಇದರಲ್ಲಿ ಅಂತಂದರೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಅವರಿಗೆ ಊಟ ತಿಂಡಿ ಮುಖ್ಯ ಅಲ್ಲ, ಭಗವಂತನ ಭಜನೆ ಮುಖ್ಯ. ಆ ಊರಿನಲ್ಲಿ ಎಷ್ಟು ಭಕ್ತಿಯಿಂದ ಭಜನೆ ಮಾಡಿದ್ರು ಅನ್ನೋ ತೃಪ್ತಿ ಅವರಲ್ಲಿ ತುಂಬಿಕೊಂಡಿತ್ತು. ಬಟ್ ತಿನ್ನೋಕ್ಕೆ ಬಂದಿದ್ರೆ ಉಪ್ಪು ಖಾರ ಅದು ಇದು ರುಚಿ ಎಲ್ಲ ನೋಡ್ತಾ ಇದ್ವಿ. ಅವರು ಅಲ್ಲಿಲ್ಲ, ಅವ್ರ ಬಂದಿರೋದು ಒಂದು ಭಕ್ತಿ ಕಾರ್ಯಕ್ರಮದ ಒಂದು ಸಂತೋಷಕ್ಕೆ, ಸಂತೃಪ್ತಿಗೆ ಅಂತ ಹೇಳಿ ನಮಗೆ ನೋಡ್ದಂಗೆ ಆಯ್ತು. ಅವತ್ತು ನರಸಿಂಹಪ್ಪ ಅಂತೇಳಿ ನಾನು ಕೈವಾರ ಮಠದಲ್ಲಿ ಟ್ರಸ್ಟ್ ಮೆಂಬರ್ ಆಗಿ ಕೆಲಸ ಮಾಡ್ತೀನಿ. ತಾತಯ್ಯನವ್ರ ಸೇವೆಯಲ್ಲಿ ನಾವೆಲ್ಲ ಧರ್ಮಾಧಿಕಾರಿಗಳ ಜೊತೆಯಲ್ಲಿ ಅವರು ನಮ್ಮ ತೋರಿಸಿದಂಥ ದಾರಿನಲ್ಲಿ ನಾವೆಲ್ಲ ನಡೆಯುವಂಥವ್ರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂದಾಗ ನಾನು ಇದಕ್ಕೆ ಬಂದಿದ್ದೆ.